ದ್ವಾರಕೀಶ್ ಅವರ ವಿಧಿವಿಧಾನ ಅಂದರೆ ಅಂತಿಮ ಹಂತದಲ್ಲಿದೆ. ವಿಧಿವಿಧಾನಗಳಿಗಾಗಲೇ ಶುರುವಾಗಿದೆ. ಟಿ ಆರ್ ಮಿಲ್ ಹತ್ತಿರದಲ್ಲಿರುವಂಥ ಸ್ಮಶಾನದಿಂದ ನಾವು ರುದ್ರಭೂಮಿಯಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಈಗಾಗಲೇ ಅವರ ಮಕ್ಕಳು ಸಾಲುಗಟ್ಟಿ ಕೂತ್ಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಏನು ವಿಧಿವಿಧಾನಗಳಾಗಬೇಕು, ಅವರ ಕೂದಲನ್ನು ತೆಗಿತಾರೆ, ಮುಂಡನ ಮಾಡ್ತಾರೆ. ಅದಾದ ಮೇಲೆ ವಿಧಿವಿಧಾನಗಳು ಕೂಡ ಶುರು ಆಗುತ್ತೆ. ನೇರ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿಜಕ್ಕೂ ಈ ಚಿತ್ರರಂಗದ ಒಂದು ದೊಡ್ಡ ಕೊಂಡಿ ಕಳಚಿ ಬಿಡ್ತು. ಯಾಕಂದರೆ ಏನೂ ಇಲ್ಲದೇ ಬಂದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ಅಂದರೆ, ಕೆಲವರು ಬಿಡಿ ಏನೋ ಸಾಧನೆ ಮಾಡ್ದೇ ಸತ್ತೋಗ್ಬಿಡ್ತಾರೆ, ಪ್ರಯತ್ನ ಮಾಡ್ದೇ ಸತ್ತೋಗ್ಬಿಡ್ತಾರೆ, ಪ್ರಶ್ನೆ ಬೇರೆ. ಆದರೆ ಇನ್ನು ಕೆಲವರು ಹೆಂಗೆ ಅಂತಂತಂದರೆ ಏನೂ ಇಲ್ಲದೇ ಬಂದು ಝೀರೋ ಅಂತ ಇಟ್ಕೊಂಡು, ಆದರೆ ಶೂನ್ಯದಿಂದ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿ ಆಮೇಲೆ ಎಲ್ಲ ಒಂದು ಕಡೆಗೆ ಪಾಪ ಕೆಲವೊಂದು ಹಂತಗಳಲ್ಲಿ ಸೋತು ಬಿಡ್ತಾರಲ್ಲ. ಅವರು ಈ ಸುಮನಾ ಕಿತ್ತೂರವ್ರ ಜೊತೆಗೆ ಮಾತಾಡುವಂಥ ಸಂದರ್ಶನದಲ್ಲೂ ಕೂಡ ಹೇಳ್ತಾರೆ, ಈಗ ನನಗೆ ಏನೇನೋ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಎಲ್ಲೋ ಒಂದು ಕಡೆಗೆ ಏನೋ ಅಂದರೆ ವಯಸ್ಸಿರಬೇಕಲ್ಲಮ್ಮ, ಅಂದರೆ ಒಂಥರ ಕೆಲವೊಂದು ಹಂತಕ್ಕೆ ಒಂದು ಬಂದು ನಿಂತ್ಕೊಂಡ್ಬಿಡೋದು, ಏನಪ್ಪ ಇದು ಅಂತ. ಸೊ ಅಂಥ ಒಂದು ಹಂತ ತಲುಪಿದ್ದು. ಆದರೆ ಒದ್ದಾಡಿ ಸಾಯಲಿಲ್ಲ. ಅದು ಭಾಳ ವೆರಿ ಇಂಪಾರ್ಟೆಂಟ್ ಸಂಗತಿ. ಕಣ್ಣು ಮುಚ್ಚಿದ್ದವರು ಬಹಳ ಆನಂದವಾಗಿ ಕಣ್ಣು ಮುಚ್ಚಿದ್ದಾರೆ ಅಂತ ಅಂದ್ಕೋತೀನಿ ನಾನು. ರಮೇಶ್ ಶರ್ಮಾ ನಮ್ಮ ಜೊತೆಗಿದ್ದಾರೆ, ಋತ್ವಿಜರು. ಈ ರೀತಿ ವಿಧಿವಿಧಾನಗಳು ಯಾವ ರೀತಿ ನಡೆಯುತ್ತೆ ಕೇಳೋಣ. ರಮೇಶ್ ಶರ್ಮಾ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಈಗಾಗಲೇ ಚಾಮರಾಜಪೇಟೆಯ ರುದ್ರಭೂಮಿನಲ್ಲಿ ಅದರ ವಿಧಿವಿಧಾನಗಳು ಶುರುವಾಗಿದೆ. ಏನೇನು ವಿಧಿವಿಧಾನಗಳು ನಡೆಯುತ್ತವೆ ಸರ್? ಸರ್, ನಮ್ಮಲ್ಲಿ ಸಂಪ್ರದಾಯ, ಬ್ರಾಹ್ಮಣ ಸಂಪ್ರದಾಯದಲ್ಲಿ ಶವ ಅಂತ ಆದ್ಮೇಲೆ ಅದಕ್ಕೆ ದಹನ ಸಂಸ್ಕಾರದಲ್ಲಿ ಆ ಕಾರ್ಯಕ್ರಮಗಳಿರುತ್ತೆ. ಅದು ಒಂದು ಶವ ಶುದ್ಧಿ ಮಾಡ್ತೀವಿ, ಸಂಕಲ್ಪವನ್ನ ಮಾಡಿ ಶವವನ್ನು ಶುದ್ಧಿ ಮಾಡೋದು, ಅದು ಶವ ಸ್ವಪನ ಅಂತ ಹೇಳ್ತಾರೆ. ಪ್ರೇತ ಸಂಸ್ಕಾರ. ಪಂಚಕವ್ಯದಿಂದ ಶುದ್ಧಿ ಮಾಡುದು ಅಂದ್ರೆ ಹಾಲು, ಮೊಸರು, ಗೋಮೂತ್ರ, ಗೋಮಯ, ಕ್ಷೀರ, ದಧಿ, ಉಪ್ಪಿ ಅಂತ ಹೇಳ್ತಾರೆ. ಪಂಚಕವ್ಯದಿಂದ ಶುದ್ಧಿ ಮಾಡಿ ಅದಾದ್ಮೇಲೆ ಮತ್ತೆ ಸಂಕಲ್ಪದಲ್ಲಿ ಪ್ರಾಯಶ್ಚಿತ್ತಗಳು ಅಂತೆಲ್ಲ ಮಾಡ್ತಾರೆ. ಅಂದ್ರೆ ತೀರ್ಕೊಂಡಂತ ಸಮಯದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ಏನಾರು ಆಗಿದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅಂತ ಹೇಳ್ತಾರೆ. ಜೊತೆಗೆ ಕೃಷ್ಣ ಪಕ್ಷ, ದಕ್ಷಿಣಾಯನ ಅಥವಾ ಇದೇನು ಇಲ್ಲ ಇವತ್ತು. ಆದ್ರೆ ಆ ಸಂಪ್ರದಾಯ ಮಾಡುವಾಗ ಆ ಪ್ರಾಯಶ್ಚಿತ್ತ ಅಂತ ಎಲ್ಲ ಹೇಳಿ ಮಾಡಿ ಅದಾದ ನಂತರ ಆ ಕರ್ಣ ಮಂತ್ರ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ನಾರಾಯಣ ನಾಮಸ್ಮರಣೆನ ಅವ್ರಿಗೆ ಕರ್ಣದಲ್ಲಿ ಕಿವಿನಲ್ಲಿ ಹೇಳೋದು ಕರ್ಣ ಮಂತ್ರ ಪಠಣ ಅಂತ ಹೇಳ್ತಾರೆ. ಪ್ರಾಯಶ್ಚಿತ್ತಗಳೆಲ್ಲ ಮಾಡಿ ಕರ್ಣ ಮಂತ್ರ ಅಂತ ಮಾಡಿ ಅವರು ಎರಡು ಸಂಪ್ರದಾಯ, ಋಗ್ವೇದ, ಯಜುರ್ವೇದ ಅಂತ. ಅದು ಕೆಲವರಿಗೆ ವಪನ ಅಂತ ಇರುತ್ತೆ. ಅದನ್ನ ಕೆಲವು ಯಜುರ್ವೇದದವ್ರಿಗೆ ಆಮೇಲೆ ವಪನ ಮಾಡುತ್ತಾರೆ, ಋಗ್ವೇದದವರಿಗೆ ಮೊದಲೇ ವಪನ ಮಾಡ್ತಾರೆ. ಅಂದ್ರೆ ಈ ಸಂಕಲ್ಪ ಆದ್ಮೇಲೆ ಶವಶುದ್ಧಿ ಆದ್ಮೇಲೆ ರಮೇಶ್ ಶರ್ಮಾ ಅವರ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಮತ್ತವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾವ್ಯಾವ ರೀತಿ ವಿಧಿವಿಧಾನಗಳು ಆಗುತ್ತವೆ ಅದರ ವಿವರಗಳನ್ನು ಅವರು ಕೊಡ್ತಾ ಇದ್ರು. ಅಂತಿಮ ವಿಧಿವಿಧಾನ ನಡೀತಾ ಇದೆ, ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲಿಗೆ ಪ್ರೇತ ಸಂಸ್ಕಾರ ಆಗುತ್ತೆ, ಕಿವಿಯಲ್ಲಿ ನಾರಾಯಣ ಸ್ಮರಣೆಯನ್ನು ಮಾಡ್ತಾರೆ. ಈ ಚಿತಾ ಅಗ್ನಿಹೋಮದ ನಂತರ ಚಿತಾ ಶುದ್ಧಿ ಕಾರ್ಯ ನಡೆಯುತ್ತೆ. ಅದಾದಮೇಲೆ ಈಗಾಗಲೇ ಮಂಡನ ಆಗ್ತಾ ಇದೆ. ಬಳಿಕ ಭೂಸ್ಪರ್ಶ ದಹನ ಮಾಡಿ ಅಗ್ನಿ ದಿಗ್ಬಂಧನವನ್ನು ಮಾಡಿ ಹಿರಿಯ ಮಗ ಯಾರಿರ್ತಾರೆ ಅವರಿಂದ ಅಗ್ನಿಸ್ಪರ್ಶವನ್ನು ಮಾಡಿಸ್ತಾರೆ. ಇದು ನಡೆಯುವಂಥ ವಿಧಿವಿಧಾನಗಳು. ಈಗಾಗಲೇ ಆ ವಿಧಿವಿಧಾನಗಳು ಕೂಡ ಶುರುವಾಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸುಮಲತಾ ಮಾತಾಡಿದ್ದಾರೆ ದ್ವಾರಕೀಶ್ ಅವ್ರ ಬಗ್ಗೆ. ಏನು ಹೇಳಿದ್ರು ನೋಡೋಣ. ದ್ವಾರಕೀಶ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಯಶಸ್ವಿಯ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ. ನಾನು ಅಂಬರೀಷ್ ಅವ್ರ ಜೊತೆಯಲ್ಲಿ ಅವರ ಒಡನಾಟ ಅಥವಾ ಅವರು ಜೈ ಕರ್ನಾಟಕ ಅನ್ನೋ ಒಂದು ಪಿಕ್ಚರಲ್ಲಿ ಅಂಬರೀಷ್ ಅವರು ಆ್ಯಕ್ಟ್ ಮಾಡಿದ್ರು. ಅದನ್ನು ನಿರ್ದೇಶನ ಮಾಡಿದ್ದು ದ್ವಾರಕೀಶ್ ಅವರು. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಅಥವಾ ಅವರ ಮನೆಯಲ್ಲಿ ಹಲವಾರು ಸತಿ ಭೇಟಿ ಮಾಡಿ ಅವರು ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಇರೋರು. ಅವ್ರ ಸಿನಿಮಾದಲ್ಲಿ ಯಾವ ರೀತಿ ಮನರಂಜನೆ ಮಾಡಿದ್ರು ಅದೇ ರೀತಿ ಅವರು ನಿಜ ಜೀವನದಲ್ಲೂ ಎಲ್ಲರನ್ನೂ ನಗಿಸ್ತಾ ತುಂಬಾ ಎಂಟರ್ಟೈನಿಂಗ್ ಆ್ಯಂಡ್ ಹ್ಯಾಪಿ ಪರ್ಸ್ನಾಲಿಟಿ ಆಗಿದ್ದರು. ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬೇಕು. ಎಲ್ಲರೂ
ದುಃಖದಲ್ಲೇ ಇದ್ದೀವಿ. ಆದ್ರೂ ದೇವರು ಒಂದು ರೀತಿ ಅವರಿಗೆ ನೆಮ್ಮದಿಯಿಂದ ಶಾಂತಿಯುತವಾಗಿ ಅವರನ್ನು ಕರ್ಕೊಂಡು ಹೋಗಿದ್ದ ರೀತಿಯೂ ಅದು ಒಂದು ವರವೇ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಈ ನೋವನ್ನು ಭರಿಸೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೀನಿ.